ಇದು ಅವರು ಲೆನ್ಯಾದ್ರಿ ಗಣಪತಿ ಇರ್ತಕ್ಕಂಥ ಜಾಗ, ಗುಹೆನಲ್ಲಿರ್ತಕ್ಕಂಥ ಜಾಗ, ಬುದ್ಧಿಸ್ಟ್ ಗುಹೆಗಳಿದು. ಇಲ್ಲಿ ಮೂಡಿರ್ತಕ್ಕಂಥ ಗಣೇಶ ಅಂದರೆ ಗಿರಿಜಾ ಮಾತಾ ಅಂತ ಹೇಳಿದ್ರೆ ಪಾರ್ವತಿ ತಾಯಿ ಸ್ವತಃ ಪೂಜೆ ಮಾಡಿರ್ತಕ್ಕಂಥ ಜಾಗ ಅಂತ ಹೇಳಿ ನಂಬಲಾಗತ್ತೆ. ಅಷ್ಟವಿನಾಯಕದಲ್ಲಿ ಲೆನ್ಯಾದ್ರಿ ಗಿರಿಜಾ ಮಾತಾ ಗಣೇಶ ಏನಿದೆ, ವಿನಾಯಕ ಏನಿದೆ, ಇದು ಒಂದು ಕೂಡ. ನೋಡಿ ಅಲ್ಲಿ ಆ ಗುಹೆ ಒಳಗಡೆ ಗಣಪತಿ ಇರೋವಂಥದ್ದು. ಹಾಗೆ ಕರ್ಕೊಂಡು ಹೋಗಿ ಇದೇ ಥರ ಈ ಗುಹೆ ಒಂದು, ತಿರ್ಗಾ ಈ ಕಡೆ ಒಂದು 3-4 ಗುಹೆ ಇದೆ. ಬನ್ನಿ ಹೋಗುವ ಸ್ನೇಹಿತರೆ. ಈ ಅಷ್ಟವಿನಾಯಕ ಏನಿದೆ ಇದು ಕೂಡ ಸ್ವಯಂಭುನೆ. ಅಷ್ಟಾಂದ್ರೆ 8ರಲ್ಲಿ ಇದು ಒಂದು ಲೆನ್ಯಾದ್ರಿ ಅಂತ ಹೇಳಿ ಗಿರಿಜಾ ಮಾತಾ. 350 ಮೆಟ್ಲುಗಳು. ಹೆಂಗಿದೆ ಸರ್? ನೋಡಿ, ರಾತ್ರಿ ಬಂದು ಇಲ್ಲೇ ಲೆನ್ಯಾದ್ರಿ ಏನು ಅಷ್ಟವಿನಾಯಕ ಇದೆ, ಇಲ್ಲಿಂದ ಒಂದು 1/4 ಗಂಟೆ 20 ನಿಮಿಷ ಇದೆ. ಇಲ್ಲೇ ಒಂದು ರೂಮ್ ತೊಗೊಂಡ್ವಿ, ಭಾಳ ಚೆನ್ನಾಗಿದೆ. ಈ ಕಡೆ ತೋಟ, ಇಲ್ಲೇ ಅಡುಗೆ ಗಿಡಿಗೆ ಎಲ್ಲ ಮಾಡ್ಕೊಳ್ತಾ ಇರೋದು. ಇವತ್ತು ನೋಡೋಣ ಏನು ಮಾಡ್ತಾವ್ರೋ ಗೊತ್ತಿಲ್ಲ. ಬೇಳೆ ಕೂಗ್ಸವ್ರೆ, ಬೇಳೆ ಸಾಂಬಾರು, ಮುದ್ದೆ, ಬೇಳೆ ಸಾರು, ಇದು ಬೆಂಡೆಕಾಯಿ ಪಲ್ಯಕ್ಕೆ ರೆಡಿ ಮಾಡ್ತಾ ಇರೋದು. ಸೊ ಬನ್ನಿ, ಅಡುಗೆ ಎಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ. ಹೆಂಗಿದೆ ಸರ್? ಸೂಪರ್ ಆಗದ ಸ್ನೇಹಿತರೆ. ಇವತ್ತು ಬೆಳಗ್ಗೆ ತಿಂಡಿಗೆ ಮುದ್ದೆ, ಬೇಳೆ ಸಾರು. ತುಂಬ ದಿವಸದಿಂದ ಆಸೆ ಇತ್ತು ಆ್ಯಕ್ಚುಲಿ ಹೊರಗಡೆ ಬಂದಾಗ ಮುದ್ದೆ ಮಾಡಬೇಕು ಅಂತ ಹೇಳಿ. ನಮ್ಮ ಕ್ಯಾಂಪಿಂಗು, ನಮ್ಮ ಟ್ರಿಪ್ಪಲ್ಲಿ, ನಮ್ಮ ಟ್ರಾವೆಲಿಂಗಲ್ಲಿ ಇದೇ ಫಸ್ಟ್ ಟೈಮ್ ಮುದ್ದೆ ಮಾಡ್ಕೊಳ್ತಾ ಇರೋದು. ಚೆನ್ನಾಗಿದೆಯಾ? ಚೆನ್ನಾಗಿದೆ. ಸಾರು, ಬೇಳೆ ಸಾರು ಚೆನ್ನಾಗಿದೆ. ಬೇಳೆ ಸಾರು, ತುಪ್ಪ, ನಂದಿನಿ ತುಪ್ಪ, ಜೊತೆಗೆ ಮುದ್ದೆ ಚೆನ್ನಾಗಿರ್ತದೆ. ಇವತ್ತು ಬೆಂಡೆಕಾಯಿ ಪಲ್ಯ ಸಾಕು ಬೇಕಾದ್ರೆ ಹಾಕೊಂತೀನಿ. ಸ್ನೇಹಿತರೆ, ನಮ್ಮ 7ನೇ ದಿನದ ಪ್ರಯಾಣ ಪ್ರಾರಂಭ ಆಗಿದೆ. ಲೆನ್ಯಾದ್ರಿ ಏನು ಅಷ್ಟವಿನಾಯಕದಲ್ಲಿ ಒಂದು ಗಣಪತಿ ಗಿರಿಜಾ ಮಾತಾ ಅಂತೇನೋ ಬರತ್ತೆ. ಅದಂದ್ರೆ ಬುದ್ಧಿಸ್ಟ್ ಕೇವ್ ಒಳಗಿರೋದು. ಈ ಅಜಂತ ಎಲ್ಲೋರ ಕೇವ್ಸ್ ಇದೆ ನೋಡಿ, ಆ ಥರ ಕೇವ್ ಒಳಗಡೆ ಇರ್ತಕ್ಕಂಥದ್ದು. ಸೊ ಅಲ್ಲಿ ಅಷ್ಟವಿನಾಯಕ ಇರುವಂಥದ್ದು. ಒಂದು 300 ಮೆಟ್ಲು ಹತ್ಬೇಕು. ನಮಗೆ ಕೇವಲ ಒಂದು 20 ನಿಮಿಷ ದೂರದಲ್ಲೇ ಹಾಲ್ಟ್ ಆಗಿದ್ದು ನಾವು. ಸೊ ಇಲ್ಲಿ ಶಿವನೇರಿ ಕೋಟೆ ಇದೆ, ಶಿವನೇರಿ ಫೋರ್ಟ್ ಅಂತ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ಈ ರಾಯಗಢ ಮತ್ತೆ ಶಿವನೇರಿ ಎರಡೂ ಮಾಡ್ಬೇಕು ನಾನು, ಯಾಕಂದ್ರೆ ರಾಯಗಢ ಮಿಸ್ ಆಯ್ತು ನೋಡಿ. ಭೀಮಾಶಂಕರ 65 ಕಿಲೋಮೀಟರ್ ಇಲ್ಲಿಂದ. ಶಿವನೇರಿ ಕೋಟೆ ಈ ವಿಶೇಷ ಏನಂತ ಹೇಳಿದ್ರೆ, ಛತ್ರಪತಿ ಶಿವಾಜಿ ಮಹಾರಾಜರು ಹುಟ್ಟಿದಂಥ ಸ್ಥಳ, ಹುಟ್ಟಿದಂಥ ಕೋಟೆ. ಅವರ ಅಂತಿಮ ಜಾಗ ಮಾಡಿದ್ದು ಬಂದು ರಾಯಗಢಲ್ಲಿ, ಇಲ್ಲಿಂದ ಸುಮಾರು ದೂರ ಇದೆ. ಸೊ ಇವೆರಡು ನೆಕ್ಸ್ಟ್ ಟೈಮ್ ಬಂದಾಗ ಮಾಡೋಣ. ಇನ್ನೇನು ಲೆನ್ಯಾದ್ರಿ ಸಿಗತ್ತೆ, ಬನ್ನಿ ನಾವು ಲೆನ್ಯಾದ್ರಿ ಕಡೆಗೆ ನಮ್ಮ ಪ್ರಯಾಣವನ್ನ ಬೆಳೆಸೋಣ. ಲೆನ್ಯಾದ್ರಿ ಓಝಾರ್ ಎರಡು ಅಕ್ಕಪಕ್ಕನೇ ಇದೆ. ಅಕ್ಕಪಕ್ಕ ಮೀನ್ಸ್ ಒಂದು 8-10 ಕಿಲೋಮೀಟರ್ ಡಿಫ್ರೆನ್ಸ್ ಅಲ್ಲಿ ಎರಡೂ ಅಷ್ಟವಿನಾಯಕ ಸಿಗತ್ತೆ. ಇದು ನಾವು ಕಂಪ್ಲೀಟ್ ಮಾಡುವಂಥದ್ದು 3 ಮತ್ತು 4ನೇದು. 1, 2 ನೋಡಿದ್ವಿ ಪಾಲಿ ಮತ್ತೆ ಮಹಾಡಲ್ಲಿ. ಇದು 3, 4 ನೋಡ್ತಾ ಇದೀವಿ. ಜುನಾರ್ ನಲ್ಲಿರ್ತಕ್ಕಂಥ ಶಿವನೇರಿ ಕೋಟೆಯ ಮಹಾದ್ವಾರ, ಶ್ರೀಮತ್ ಯೋಗಿ ಛತ್ರಪತಿ ಶಿವಾಜಿ ಮಹಾರಾಜ್ ಮಹಾದ್ವಾರ್. ಇದು ಫೇಸ್ ಎಲ್ಲ ಚೆನ್ನಾಗಿದೆ. ಚೆನ್ನಾಗಿ ಮಾಡ್ತಾರೆ ಶಿವಾಜಿ ಮಹಾರಾಜ್ ಎಲ್ಲ ಕಡೆ. ಶಿವ ಜನ್ಮ ಭೂಮಿ ಜುನಾರ್. ನೋಡಿ ಹೇಳನಲ್ಲ, ಲೆನ್ಯಾದ್ರಿ 6 ಕಿಲೋಮೀಟರ್ ಇದೆ. ಅಲ್ಲಿಂದ ಓಝಾರ್ 13, ಇಲ್ಲಿಂದ 13. ಅಲ್ಲಿಗೆ ಲೆನ್ಯಾದ್ರಿಗೆ ಓಝಾರ್ಗೆ ಒಂದು 6-7 ಕಿಲೋಮೀಟರ್ ಡಿಫ್ರೆನ್ಸ್. ಪಕ್ಕದಲ್ಲಿ ಇರ್ತಕ್ಕಂಥ ಅಷ್ಟವಿನಾಯಕ. ಸ್ನೇಹಿತರೆ, ಅಲ್ಲಿ ಎದುರುಗಡೆ ಬೆಟ್ಟ ಕಾಣಿಸ್ತಾ ಇದೆ ನೋಡಿ, ಅಲ್ಲಿ ಉದ್ದಕ್ಕೂ ಗುಹೆಗಳಿದೆ.
ನಿಮ್ಗೆ ಇಲ್ಲಿಂದ ಕ್ಯಾಮ್ರಾ ಕಣ್ಣಿಗೆ ಕಾಣಿಸಲ್ಲ, ಅಲ್ಲೇನೆ ಗಣೇಶ ಇರ್ತಕ್ಕಂಥದ್ದು ಲೆನ್ಯಾದ್ರಿ ನೋಡಿ. ಅಲ್ಲಿ ಝೂಮ್ ಹಾಕಿದ್ರೆ ಕಾಣಿಸುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ, ಕ್ಲೀನಾಗಿ ಕಾಣಿಸ್ತಾ ಇದೆ. ಅಲ್ಲೋಗಿ ಅಜಂತ ಎಲ್ಲರೋ ಕೆತ್ತನೆಗಳು ಅದೇ ತರ ಮಾಡಿರುವಂಥದ್ದು. ಹೌದೌದೌದು. ಅಲ್ಲ ನೋಡಿ, ಇಲ್ಲಿ ಬೆಟ್ಟ ಮೇಲ್ಗಡೆಗೆ ಹತ್ತಬೇಕು, ಒಂದು 350 ಮೆಟ್ಲಿದೆಯಂತೆ. ಇದೇ ಪಾರ್ಕಿಂಗು. ಇದು ನಾವು ಬಂದಂಥ ಮೈನ್ ರೋಡು. ಇಲ್ಲೂ ಒಂದು ಪಾರ್ಕಿಂಗ್ ಇತ್ತು. ಇಲ್ಲಿಂದ ಮೆಟ್ಲು ಶುರು ನೋಡಿ. ಟಿಕೆಟ್ಸ್ ಇದೆ, ಪ್ಲೀಸ್ ಬೈ ದ ಟಿಕೆಟ್ಸ್. ಅಡ್ಮಿಷನ್ ಫೀಸ್ 25 rupees. Geological Survey of India. डोली है, कितना लेते हैं डोली में? 1500 रुपये आना जाना. 1500 ರೂಪಾಯಿ ಕರ್ಕೊಂಡೋಗಿ ಕರ್ಕೊಂಬರ್ಲಿಕ್ಕೆ. ಇಲ್ಲ ರೆಸ್ಟ್ ತೊಗೊಂಬಿಡಿ ಅಷ್ಟೇ, ನಾನು ಟಿಕೆಟ್ ತೊಗೊತೀನಿ. ಇಬ್ರಿಗೆ ತೊಗೊಳ್ಳ ಸಾಕಾ? ನೋಡಿ, ಕೋತಿಗಳು ಸಿಕ್ಕಾಪಟ್ಟೆ ಇದೆ, ಬ್ಯಾಗ್ಗಳು ಹುಷಾರು ಅಂತ ಹೇಳ್ತಾರೆ. ಮುನ್ನೂರೈವತ್ತು ಮೆಟ್ಲುಗಳು. ಭಗವಂತನ ದರ್ಶನಕ್ಕೆ. ಇದು ಕಂಬಿ ಮಾಡಿದ್ದಾರೆ, ಬಟ್ ಮೆಟ್ಲುಗಳು ತುಂಬ ಸ್ಟೀಪ್ ಇದೆ ಅಲ್ವಾ? ತುಂಬ ವರ್ಷಗಳಲ್ಲಿ ಬಂದಿದ್ದೆ ನಾನು. ಮೋಸ್ಟ್ ಪ್ರಾಬ್ಲಿ 2008-10 ಟೈಮಲ್ಲಿ, 10-15 ವರ್ಷದಿಂದ ಆಗಿತ್ತು ಬಂದು. ನೋಡಿ, ನಾವು ಎದುರುಗಡೆಯಿಂದ ಏನು ಕಾಣಿಸ್ತಾ ಇತ್ತು ಬೆಟ್ಟ, ಆ ಬೆಟ್ಟಕ್ಕೆ ಹತ್ತುವಂಥದ್ದು. ನೋಡಿ, ಇಲ್ಲಿ ತೋರಿಸ್ತೀನಿ. ಮೆಟ್ಲು ಇಲ್ಲಿದೆ ನೋಡಿ, ಅಲ್ಲಿ ಆ ಗುಹೆ ಒಳಗಡೆ ಗಣಪತಿ ಇರೋವಂಥದ್ದು. ಹಾಗೆ ಕೊರ್ಕೊಂಡು ಹೋಗಿದ್ದಾರೆ, ಬಟ್ ಕಂಪ್ಲೀಟ್ ಮಾಡಿಲ್ಲ. ಕಲ್ಲುಗಳು ಸರಿ ಹೋಗ್ಲಿಲ್ವೇನೋ, ಒಂದೆರಡು ಕೊರೆದು ಬಿಟ್ಬಿಟ್ಟಿದ್ದಾರೆ. ಇಲ್ಲಾಂದ್ರೆ ಇದು ಅಜಂತ ಎಲ್ಲರೋ ಥರ ಆಗಿರೋದು. ಗೊತ್ತಿಲ್ಲ ಶಿವನೇ ಭಕ್ತಿ. ಏನಿಲ್ಲ ಅಂತಂದ್ರು ಇನ್ನೇನೇನು ಸಿಕ್ಕತ್ತಲ್ಲ ನಿನಗಲ್ಲಿ. ಒಂದು ಕಚ್ಚಕ್ಕೆ ಬಂದಿದ್ಯಾ ಅದನ್ನ? ಚೇಷ್ಟೆ. ಬ್ಯಾಗ್ ಒಳಗೆ ಏನೈತೆ? ಪರ್ಸು, ಮೊಬೈಲ್ ಅವೆ. ಏನ್ ನಾನು ಕೂತ್ಕೊಂಡ ಹೋಗಿ ಗರ್ರ ಅಂತ ಎದ್ದು ಬಂದ್ಬಿಟ್ಟ. ಸ್ನೇಹಿತರೆ, ಈ ಅಷ್ಟವಿನಾಯಕ ಏನಿದೆ ಇದು ಕೂಡ ಸ್ವಯಂಭುನೆ. ಅಷ್ಟಾಂದ್ರೆ 8ರಲ್ಲಿ ಇದು ಒಂದು ಲೆನ್ಯಾದ್ರಿ ಅಂತ ಹೇಳಿ. ಗಿರಿಜಾ ಮಾತಾ ಅಂತ ಹೇಳಿದ್ರೆ ಸ್ವತಃ ಪಾರ್ವತಿ ಪೂಜೆ ಮಾಡಿರ್ತಕ್ಕಂಥ ಗಣೇಶ ಅಂತ ಹೇಳಿ. 350 ಮೆಟ್ಲು ಹತ್ತು ಹೋಗ್ಬೇಕು. ತುಂಬಾ ಸ್ಟೀಪ್ ಆಗಿದೆ, ವಯಸ್ಸಾದವರಿಗೆ ತುಂಬಾ ಕಷ್ಟ. 1500 ರೂಪಾಯಿಗೆ ಡೋಲಿ ವ್ಯವಸ್ಥೆ ಕೂಡ ಇದೆ. ಅದ್ರ ಜೊತೆಗೆ ನಮ್ಮ ಗುರುಗಳು ಕಾಟನೂ ಇದೆ, ಮಂಗಣ್ಣನ ಕಾಟನೂ ಇದೆ. ಬ್ಯಾಗ್ ಎಲ್ಲ ಬಂದು ತೆಗಿಯೋದು, ಮಾಡೋದು, ಕೀಳೋದೆಲ್ಲ ಮಾಡ್ತವೆ. ಸೊ ನನ್ನ ಪ್ರಕಾರ ಒಂದು ಅರ್ಧ ಬಂದಿದ್ದೀವಿ, ಇನ್ನು ಅರ್ಧ ಹೋಗ್ಬೇಕಾಗತ್ತೆ. ಏನೇನು ಕಿತ್ಕೊಳ್ಳಲ್ಲ ಕಣ್ ಬಾರೆ. ಅದ್ರ ಏನು ಓಡಾಡಬಾರ್ದು ಅವು. ಎಮ್ಮ ಬ್ಯಾಗ್ ನೋಡಿ ಹೆಂಗೆ ಉಸ್ಕೊಂಬತ್ತಾ ಇದ್ದು ಜಾಕೆಟ್ ಒಳಗೆ. ಬಂತು ನೋಡಿ, ಇನ್ನೇನು ಅಷ್ಟೇ ನೋಡಿ, ಅಷ್ಟು ಹೋದ್ರೆ ಮುಗೀತು. ನೋಡಿ, ಇಲ್ಲಿಂದ ಶುರುವಾಗುತ್ತೆ. ಗುಹೆಗಳನ್ನ ಇಲ್ಲಿಂದ ಮಾಡ್ಕೊಂಬಂದಿದ್ದಾರೆ. ಸೇಮ್ ಅಜಂತ ಎಲ್ಲರ ಥರ. ಆ ಬೆಟ್ಟದ ಶೇಪ್ ನೋಡಿದರೆ ಅವರು ಇಂಥ ಬೆಟ್ಟಗಳಲ್ಲೇ ಮಾಡಿರೋದು ಅಜಂತ ಎಲ್ಲರೋ ಕೇವ್ಸ್ನ. ನೋಡಿ, ಅವ್ರಿಗೆ ಈ ಥರ ಬೆಟ್ಟದ ಶೇಪ್ ಕಾಣ್ರೆ ಈ ಥರ ಗುಹೆಗಳನ್ನು ಕೆತ್ತನೆ ಮಾಡಿದ್ದಾರೆ.
ತುಂಬ ಮುಂಚೆ ಮಾಡಿದ್ದೀನಿ ಅಜಂತ ಎಲ್ಲೋರ ಕೇವ್ಸು. ಆ ಬೆಟ್ಟಗಳು ಅಷ್ಟೇ ಹಿಂಗೆ ಇರೋದು. ಆ ಮಧ್ಯದಲ್ಲಿ ಕಲ್ಲುಗಳನ್ನ ಮಾಡ್ಕೊಂಬಂದಿದ್ದಾರೆ. ಬಟ್ ಕಲ್ಲುಗಳೇನು ಚೆನ್ನಾಗಿರಲ್ವೇನೋ, ಕ್ರ್ಯಾಕ್ಗಳೇನೋ, ಅದಕ್ಕೋಸ್ಕರ ನಿಲ್ಲಿಸಿದ್ದಾರೆ ಅಷ್ಟೇ ಇದನ್ನು. ನೋಡಿ ನಾವು ಹತ್ತು ಬಂದಿದ್ದ ಜಾಗ, ಕೆಳಗಡೆ ಕಾರ್ ಪಾರ್ಕಿಂಗು, ಟಿಕೆಟ್ ಕೌಂಟ್ರು. ಆ ರೋಡಲ್ಲಿ ಎದುರುಗಡೆ ಬಂದ್ವಿ ಬೆಟ್ಟ ನೋಡಿಕೊಂಡು. ಇದೇ ಬೆಟ್ಟಕ್ಕೆ ಮತ್ತೆ ಹತ್ತಿದ್ದು. ನೋಡಿ ಅಲ್ಲಿಂದ ಬಂದರೆ ಲೆನ್ಯಾದ್ರಿ ಗಣಪತಿ ಇರ್ತಕ್ಕಂಥದ್ದು, ಅದು ಮೇಲ್ಗಡೆ ಗುಹೆ. ಈ ಗುಹೆ ಒಂದು, ತಿರ್ಗಾ ಈ ಕಡೆ ಒಂದು 3-4 ಗುಹೆ ಇದೆ. ಬನ್ನಿ ಹೋಗುವ. ಇದು ಏನೂ ಇಲ್ಲ ಇದರಲ್ಲಿ. ಇದು ಮಾಮೂಲಿ ಬುದ್ಧಿಸ್ಟ್ದು. ಅಜಂತ ಎಲ್ಲೋರದಲ್ಲಿ ಏನು ಕಾಣಿಸುತ್ತೆ ಅದೇ ಥರ ಇದೆ. ಇದೇ ಥರ ಮಾಡೋರು, ಕರೆಕ್ಟಾಗಿ ಕಲ್ಲು ಸಪೋರ್ಟ್ ಮಾಡಿದ್ರು ಅವ್ರಿಗೆ. ಸ್ತೂಪಗಳು. ಸೊ ಹಾಗೆ ನೋಡಿ, ಇದು ಭಗವಂತ ಇರೋವಂಥ ಸ್ಥಳ, ಮೂಡ್ ಬಂದಿರೋವಂಥದ್ದು ಭಗವಂತ. इच्छाशक्ती असं मनात आणलं की मध्ये डेपळतं. त्यांची फारच वीक आहे, ते लटपट राहतात 10 पायऱ्याच्या. ಲೆನ್ಯಾದ್ರಿ ಅಷ್ಟವಿನಾಯಕ ಗಿರಿಜಾ ಮಾತಾ ಪೂಜೆ ಮಾಡಿರ್ತಕ್ಕಂಥ ಸ್ಥಳ. ಸೊ ಇಲ್ಲಿ ನೋಡಿ, ಇದು ಮುಂದೆ ಇರ್ತಕ್ಕಂಥ ವಾಸ್ತುಶಿಲ್ಪ. ಅದೇ ಅವ್ರ ಕಲ್ಲುಗಳು ಸರಿ ಇಲ್ಲ ಅಂತ ಹೇಳಿ ಇಲ್ಲಿಗೆ ನಿಲ್ಲಿಸ್ಬಿಟ್ಟು ಮಾಡಿದ್ದಾರೆ ಅಷ್ಟೇ. ಮುಂದಕ್ಕೆ ಮಾಡ್ಕೊಂಡು ಹೋಗಿದ್ದಾರೆ, ಸರಿ ಹೋಗಿಲ್ಲ ಅವರಿಗೆ. ಇಲ್ಲಿ ಒಳಗಡೆ ಹೋಗುವಂಥದ್ದು. ಇದು ಅವರು ಬುದ್ಧಿಸ್ಟ್ ಮಾಂಕ್ಸು ಮೆಡಿಟೇಷನ್ ಮಾಡ್ಲಿಕ್ಕೆ ಮಾಡ್ಕೊಂಡಿರೋವಂಥದ್ದು ಇದೆಲ್ಲ. ನೋಡಿ, ಇಲ್ಲೊಂದು ಬಾವಿ ಕೂಡ ಇದೆ, ಲಾಕ್ ಮಾಡಿದ್ದಾರೆ ನೋಡಿ. ಇಸ್ಮೇಲೆ ನೀರು ಅದು ಎಲ್ಲಿ ಸಿಗತ್ತೆ ಇವ್ರಿಗೆ? ಹೆಂಗೋ ಪ್ರಕೃತಿ ಹೇಳಲಿಕ್ಕೆ ಬರಲ್ಲ. ಇವ್ರದ್ದು ಆರ್ಭಟ ಅಂತೂ ತಡೆಯೋಕ್ಕಾಗಲ್ಲ. ನೋಡಿ, ಅಲ್ಲಿ ದರ್ಶನ ಮಾಡ್ಕೊಂಡು ಬಂದು ಆ ಕಡೆಯಿಂದ ಬಂದರೆ ಮತ್ತೆ ಈ ಕಡೆಯಿಂದ ಎಕ್ಸಿಟ್. ಸೊ ನನ್ನಿಂದ ಏನು ಕಾಣಿಸ್ತಾ ಇದೆ, ಇದು ಲೆನ್ಯಾದ್ರಿ ಗಣಪತಿ ಇರ್ತಕ್ಕಂಥ ಜಾಗ, ಗುಹೆನಲ್ಲಿರ್ತಕ್ಕಂಥ ಜಾಗ, ಬುದ್ಧಿಸ್ಟ್ ಗುಹೆಗಳಿದು. ಇಲ್ಲಿ ಮೂಡಿರ್ತಕ್ಕಂಥ ಗಣೇಶ ಅಂದರೆ ಗಿರಿಜಾ ಮಾತಾ ಅಂತ ಹೇಳಿದ್ರೆ ಪಾರ್ವತಿ ತಾಯಿ ಸ್ವತಃ ಪೂಜೆ ಮಾಡಿರ್ತಕ್ಕಂಥ ಜಾಗ ಅಂತ ಹೇಳಿ ನಂಬಲಾಗತ್ತೆ. ಅಷ್ಟವಿನಾಯಕದಲ್ಲಿ ಲೆನ್ಯಾದ್ರಿ ಗಿರಿಜಾ ಮಾತಾ ಗಣೇಶ ಏನಿದೆ, ವಿನಾಯಕ ಏನಿದೆ, ಇದು ಒಂದು ಕೂಡ. ಸೊ ಹಾಗೆ 25 ರೂಪಾಯಿ ಎಂಟ್ರಿ ಟಿಕೆಟ್ ಏನಿದೆ, ಬೆಳಗ್ಗೆ 7 ಗಂಟೆಗೆ ಓಪನ್ ಆಗೋದಂತೆ. ಅವಾಗ 7 ಗಂಟೆಗೆ ಪೂಜೆ ಮಾಡೋರು ಬರ್ತಾರೆ. ಹಾಗೆ ಸಂಜೆ 6:15 ಕ್ಲೋಸು. ಸೊ ಅಷ್ಟರಲ್ಲಿ ಬಂದು ದರ್ಶನ ಮಾಡ್ಬೋದು. ಬೇರೆ ಅಷ್ಟವಿನಾಯಕದಲ್ಲಿ ಎಲ್ಲೂ ನಿಮಗೆ ಫೋಟೋ ವೀಡಿಯೋ ಮಾಡ್ಲಿಕ್ಕೆ ಬಿಡಲ್ಲ, ಇಲ್ಲೂ ಇಲ್ಲ. ಬಟ್ ಪಾಪ ಪೂಜಾರಪ್ಪ ಒಳ್ಳೆಯವರು, ತುಂಬ ಜನಕ್ಕೆಲ್ಲ ಹಂಗೆ ಬಿಡ್ತಾರೆ. ಸೊ ಇದಾಗಿತ್ತು ಲೆನ್ಯಾದ್ರಿದು. ಮತ್ತು ಇಲ್ಲಿ ಹೋಟೆಲ್ಲು, ರೂಮ್ಸು, ಪ್ರತಿಯೊಂದು ಫೆಸಿಲಿಟಿನೂ ಸಿಗತ್ತೆ ನಿಮಗೆ ಲೆನ್ಯಾದ್ರಿನಲ್ಲಿ. ಇಲ್ಲಿಂದ 6 ಕಿಲೋಮೀಟ್ರಲ್ಲಿ ಓಝಾರ್ ಅಂತ ಇದೆ, ಅದು ಇನ್ನೊಂದು ಅಷ್ಟವಿನಾಯಕದಲ್ಲಿ ಇನ್ನೊಂದು. ಪೂನಾ ಸುತ್ತ ಇರ್ತಕ್ಕಂಥದ್ದು ಅಷ್ಟವಿನಾಯಕ. ಸೊ ಬನ್ನಿ ಓಝಾರ್ ಕಡೆ ಹೋಗೋಣ. ಸೊ ಹಾಗೆ ಮೆಟ್ಲುಗಳು ಸುಮಾರು ಒಂದು 350 ಇದೆ, ತುಂಬ ಸ್ಟೀಪ್ ಇದೆ.
ಎಷ್ಟು ಟೈಮ್ ಬೇಕು ಅಂತ ಹೇಳಿದ್ರೆ ನಾವು ಹೆಂಗಾಗಿದ್ದೀವಿ ಪರವಾಗಿಲ್ಲ ಅಂತ ಹೇಳಿ ಒಂದು 15-20 ನಿಮಿಷದಲ್ಲಿ ಹತ್ಬೋದು. ನಮ್ಮಂಥವ್ರು ಹುಡುಗರೆಲ್ಲ ಇನ್ನೂ ಬೇಗ ಹತ್ತಾರೆ 10 ನಿಮಿಷಕ್ಕೆ. ವಯಸ್ಸಾದವರೆಲ್ಲ ಒಂದು 20-25 ನಿಮಿಷದಲ್ಲಿ ಆರಾಮಾಗಿ ಹತ್ಬೋದು. ಆರಾಮಾಗಿ ಇನ್ ದ ಸೆನ್ಸ್ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಅವ್ರಿಗೂ. ಅವ್ನು ಜೇಬಲ್ಲಿ ಟವಲ್ ಇಟ್ಕೊಂಡಿದ್ರು ಬಿಡ್ತಾ ಇಲ್ಲ, ಏನೋ ಇಟ್ಕೊಂಡು ಅವನೇ ತಿಂಡಿ ಅಂತ. ಸ್ಕೂಲ್ ಮಕ್ಕಳಿಗೆ ಈ ಟೂರ್ ಟೈಮ್ ಆಗಿರೋದ್ರಿಂದ ಯಾವ ರೇಂಜಲ್ಲಿ ಬಂದಿದ್ದಾರೆ ನೋಡಿ ಮಕ್ಳುಗಳು. बोलो क्या बोलना है, बोलो कहाँ से हो?